ನೈಸ್ ರೋಡ್ ಬರ್ತಾ ಬರ್ತಾ ಪುಂಡ ಹುಡುಗರ ಅಡ್ಡೆಯಾಗ್ತಿದೆ. ಅಲ್ಲಿ ಹುಂಬ ಹುಡುಗರು ಬೇಕಾಬಿಟ್ಟಿ ವೀಲಿಂಗ್ ಮಾಡ್ತಾರೆ. ಸೆಕ್ಯೂರಿಟಿಯೇ ಇಲ್ಲದೆ ನಡೆಯೋ ವೀಲಿಂಗ್ ಒಂಥರ ಯಮಲೋಕಕ್ಕೆ ಡ್ರೈವಿಂಗ್ ಮಾಡೋ ತರ ಇರುತ್ತೆ. ಇಷ್ಟಕ್ಕೂ ಇದು ಪೊಲೀಸರಿಗೆ ಗೊತ್ತಿಲ್ಲದಂತೇನೂ ನಡೆಯೋದಿಲ್ಲ. ಪೊಲೀಸರು ಸೈಲೆಂಟ್ ಆಗಿರೋದ್ಯಾಕೆ? ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ಇದೇ ಹೊತ್ತಿನ ವಿಶೇಷ, ನೈಸ್ ರೋಡಲ್ಲಿ ಸಾವಿನ ಆಟ. ನೈಸ್ ರಸ್ತೆ ನೋಡೋಕೇನೋ ಚೆನ್ನಾಗಿದೆ. ವೇಗವಾಗಿ ಹೋಗೋ ವಾಹನಗಳಿಗೆ ಅದು ಹೇಳಿ ಮಾಡಿಸಿದ ರಸ್ತೆ. ಅಂಥ ರಸ್ತೆಯಲ್ಲಿ ಬಿಸಿ ರಕ್ತದ ಹುಂಬ ಹುಡುಗರು ವೀಲಿಂಗ್ ಮಾಡ್ತಾರೆ. ಬೈಕ್ಗಳ ಚಕ್ರವನ್ನ ಮೇಲೇರಿಸಿ 200 ಕಿಲೋಮೀಟರ್ ವೇಗದಲ್ಲಿ ಸರ್ಕಸ್ ಮಾಡ್ತಾರೆ. ಎಡವಟ್ ಆಗದೆ ಇರತ್ತಾ? ಎಷ್ಟೋ ಬಾರಿ ಪ್ರಾಣನೇ ಹೋಗುತ್ತೆ. ಇದೆಲ್ಲ ಗೊತ್ತಿದ್ದು ನೈಸ್ ರಸ್ತೆಯಲ್ಲಿ ಸಾವಿನ ಆಟ ನಡೆಯುತ್ತೆ. ಇದು ನೈಸ್ ರೋಡ್, ಬೆಂಗಳೂರು ಟು ಮೈಸೂರು ರಸ್ತೆ. ಅಶೋಕ್ ಖೇಣಿ ಮಾಲೀಕತ್ವದ ಸಾರ್ವಜನಿಕ ರಸ್ತೆ. ರೋಡ್ ನೋಡೋದಕ್ಕೆ ಸುಂದರವಾಗಿದೆ, ಚೆನ್ನಾಗಿಯೂ ಇದೆ. ಇನ್ನು ನೈಸ್ ರೋಡ್ಗೆ ಅಂಟಿಕೊಂಡಿರೋ ಹಗರಣಗಳು ಒಂದೆರಡಲ್ಲ. ಖೇಣಿ ಅದೆಷ್ಟು ಎಡವಟ್ಟು ಮಾಡಿದ್ದಾನೋ ದೇವರೇ ಬಲ್ಲ. ಅದೆಲ್ಲವನ್ನ ಬಿಟ್ಬಿಡಿ, ಆ ನೈಸ್ ರೋಡ್ನಲ್ಲಿ ಈಗ ಸಾವು ತಾಂಡವವಾಡುತ್ತಿದೆ. ಅಲ್ಲಿ ಸಾವಿನ ಆಟ ನಡೀತಿದೆ. ವೀಲಿಂಗ್ ಅನ್ನೋ ವಿಚಿತ್ರ ಸಾಹಸದ ಆಟದ ಹುಚ್ಚಿಗೆ ಬಿದ್ದು ಯುವಕರು ಕೈಕಾಲು ಮುರಿದುಕೊಳ್ತಿದ್ದಾರೆ, ಪ್ರಾಣ ಕಳೆದುಕೊಳ್ತಿದ್ದಾರೆ. ನೈಸ್ ರೋಡಲ್ಲಿ ಬಿದ್ದು ವರ್ಷಗಳಿಂದ ಕೋಮಾ ಸ್ಟೇಜ್ನಲ್ಲಿ ಇರುವವರು ಇದ್ದಾರೆ. ಏನಿದು ವೀಲಿಂಗ್ ಅಂತೀರಾ? ಅದು ಅಂತಾರಾಷ್ಟ್ರೀಯ ಮಟ್ಟದ ಸಾಹಸ ಕ್ರೀಡೆ. ನಮ್ಮಲ್ಲಿ ಕ್ರಿಕೆಟ್ ಹೇಗೋ ಕೆಲವು ಮುಂದುವರಿದ ರಾಷ್ಟ್ರಗಳಲ್ಲಿ ಮೋಟಾರ್ ಸ್ಪೋರ್ಟ್ಸು ಹಾಗೆ. ಮೋಟಾರ್ ಸ್ಪೋರ್ಟ್ಸ್ ನಲ್ಲಿ ವೀಲಿಂಗ್ ಒಂದು ಭಾಗ ಅಷ್ಟೇ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅದೊಂದು ಸಾಹಸ ಕ್ರೀಡೆ. ಈ ನೈಸ್ ರೋಡ್ ನಲ್ಲಿ ಕಳೆದ ವರ್ಷ F1 ರೇಸ್ ಎಕ್ಸಿಬಿಷನ್ ಕೂಡ ನಡೆದಿತ್ತು. ಆದರೆ ರೇಸ್ ನಡೆದಿರಲಿಲ್ಲ. ಕಾರಣ ಈ ರಸ್ತೆ ರೇಸ್ ಮಾಡುವಂತದ್ದಲ್ಲ. ಇದೊಂದು ಮಾಮೂಲಿ ಟಾರ್ ರಸ್ತೆ ಅಷ್ಟೇ. ಇಷ್ಟಿದ್ರು ಇಲ್ಲಿ ವೀಲಿಂಗ್ ನಡೆಯುತ್ತೆ. ಹೀಗೆ ಹುಂಬ ಹುಡುಗರು ನೈಸ್ ರೋಡ್ ನಲ್ಲಿ ವೀಲಿಂಗ್ ಹುಚ್ಚಿಗೆ ಬಿದ್ದು ಪ್ರಾಣ ಕಳ್ಕೋತಿದ್ದಾರೆ. ದಯವಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿ ಅಂತ ಆಕ್ಸಿಡೆಂಟ್ ಮಾಡಿಕೊಂಡ ಹುಡುಗರ ಪೋಷಕರು ಸುವರ್ಣ ನ್ಯೂಸ್ಗೆ ದುಂಬಾಲು ಬಿದ್ದರು. ಆಗ ಅಲ್ಲಿ ನಿಜಕ್ಕೂ ಈ ವೀಲಿಂಗ್ ಹೇಗ್ ನಡೀತಿದೆ ಅನ್ನೋದನ್ನ ನೋಡೋಕ್ ಹೋದ ನಮ್ಮ ಟೀಮ್ಗೆ ಅಲ್ಲಿ ವೀಲಿಂಗ್ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು. ಅಷ್ಟೇ ಅಲ್ಲ, ಈ ವೀಲಿಂಗ್ಗೆ ನೈಸ್ ರೋಡ್ ಮತ್ತು ಪೊಲೀಸರ ಕೃಪಾ ಕಟಾಕ್ಷವೂ ಇದೆ ಅನ್ನೋ ಸತ್ಯವೂ ಗೊತ್ತಾಯ್ತು. ನಿಮ್ ನಿಂತಿದ್ರಲ್ಲ ಅದಕ್ಕೆ ನೋಡ್ಕೊಂಡು ಬಂದು. ಯಾರು ಇಲ್ಲ ಸ್ವಾಮಿ. ಅದರಲ್ಲೂ ನೈಸ್ ರೋಡ್ ಅಲ್ಲಿ ಸಂಡೇ ಬಂತಂದ್ರೆ ಸಾಕು, ಸಾವಿರಾರು ಹುಡುಗರು ಸೇರ್ಕೊಳ್ತಾರೆ. ಅಲ್ಲಿ R1, ಹಯಾಬೂಸಾ, ಡುಕಾಟಿ, ಹೋಂಡಾ CBR, ಸುಜುಕಿ ಶೋಗನ್ ಅಂತ ಲಕ್ಷ ಬೆಲೆ ಬಾಳುವ ದುಬಾರಿ ಬೈಕುಗಳು ಪ್ರತ್ಯಕ್ಷವಾಗ್ತವೆ. KTM ಡ್ಯೂಕ್ ನಂತ ಸ್ಟ್ರೀಟ್ ಬೈಕ್ಗಳು ಇರ್ತಾವೆ. ಅವುಗಳ ಜೊತೆ ಕೈನೆಟಿಕ್ ಹೋಂಡಾ, ಸ್ಕೂಟಿ, ಹೀರೋ ಹೋಂಡಾ, ಪಲ್ಸರ್ ನಂತ ಆರ್ಡಿನರಿ ಬೈಕ್ ಸವಾರರು ಸೇರಿಕೊಳ್ತಾರೆ. ಆಗ ಶುರುವಾಗುತ್ತೆ ಸಾವಿನ ಆಟ. ಪೊಲೀಸರೇನೋ ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಒಂದ್ಸಾರಿ ಹೇಳ್ತಾರೆ. ಆದ್ರೆ ಒಂದ್ಸಾರಿ ಯೂಟ್ಯೂಬ್ಗೆ ಇಣುಕ್ ಹಾಕಿದ್ರೆ ನೈಸ್ ರೋಡ್ ನಲ್ಲಿ ವೀಲಿಂಗ್ ಮಾಡಿ ಅದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿರುವ ನೂರಾರು ವಿಷಯಲ್ಗಳು ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾವೆ. ಅಷ್ಟೇ ಅಲ್ಲ, ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿ ಕೂಡ ಈ ವೀಲಿಂಗ್ ಸೆರೆ ಹಿಡಿಯಲಾಗಿದೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ, ಕೇಸ್ ಆಗಲ್ಲ. ಗಾಯಗೊಳ್ತಾರೆ, ಕೇಸ್ ಆಗಲ್ಲ. ಕೈಕಾಲು ಮುರಿದುಕೊಳ್ತಾರೆ, ಕೇಸ್ ಆಗಲ್ಲ. ಕೋಮಾಗೆ ಹೋಗ್ತಾರೆ, ಕೇಸ್ ಆಗಲ್ಲ. ಪ್ರಾಣ ಕಳ್ಕೊಳ್ತಾರೆ,
ಇನ್ನೇನೋ ಕೇಸಾಗತ್ತೆ. ಅಲ್ಲಿ ಸೇರುವವರೆಲ್ಲ ಬಡ್ಡೆ ಹುಡುಗರು, ಅವರಿಗೆ ನೈಸ್ನ ರಕ್ಷಣೆಯೂ ಇರುತ್ತೆ. ಹಾಗಾಗಿ ಅದನ್ನ ಓಪನ್ ಕ್ಯಾಮೆರಾದಲ್ಲಿ ಶೂಟ್ ಮಾಡೋಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಬೇಕಾಯಿತು. ಹಾಗೆ ಸೀಕ್ರೆಟ್ ಆಗಿ ಶೂಟ್ ಮಾಡ್ತಿರುವಾಗ್ಲೇ ನಮ್ಮ ಕಣ್ಣೆದುರೇ ಒಂದು ಆಕ್ಸಿಡೆಂಟ್ ಜರುಗೋಯ್ತು. ಬೈಕ್ ಒಂದು ಸವಾರನ ಹತೋಟಿ ತಪ್ಪಿ ಡಬಾರನೆ ಬಿತ್ತು. ಗಂಟೆಗೆ ಮಿನಿಮಮ್ 200 ಕಿಲೋಮೀಟರ್ ವೇಗದಲ್ಲಿ ಓಡೋ ಬೈಕ್ ಬಿದ್ದಿದ್ದೇ ತಡ. ಆ ಬೈಕ್ನಲ್ಲಿದ್ದ ಹುಡುಗ ರಕ್ತ ಸುರಿದುಕೊಂಡು ರಸ್ತೆಯಲ್ಲಿ ಬಿದ್ದಿದ್ದ. ಅದೆಲ್ಲಿದ್ರು ಪೊಲೀಸರು ಕೆಲವೇ ಕ್ಷಣದಲ್ಲಿ ಅಲ್ಲಿಗೆ ಬಂದು ಅವನನ್ನ ಕೋಣನ್ಕುಂಟೆ ಕ್ರಾಸ್ನಲ್ಲಿದ್ದ ಸಿದ್ದರಾಮಪ್ಪ ಮೆಮೋರಿಯಲ್ ಆಸ್ಪತ್ರೆಗೆ ಸೇರಿಸಿದ್ರು. ಅವನ ತಲೆಗೆ ಅದೆಷ್ಟು ಹೊಲಿಗೆಗಳು ಬಿದ್ದಿದ್ವೋ ಟ್ರೀಟ್ಮೆಂಟ್ ಕೊಟ್ಟ ವೈದ್ಯರಿಗೆ ಗೊತ್ತು. ಹಾಗೆ ಬಿದ್ದ ಬೈಕು ಕರ್ನಾಟಕದ್ದಲ್ಲ, ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ಹೊಂದಿದ ಬೈಕ್ ನಂಬರ್ AP10A337EL. ಆ ಹುಡುಗನ ತಲೆಯಿಂದ ರಕ್ತ ಸುರಿತಿತ್ತು. ಇಷ್ಟಕ್ಕೂ ನೈಸ್ ರೋಡ್ನಲ್ಲಿ ಇಂಥ ವೀಲಿಂಗ್ ಎಲ್ಲಾ ಕಡೆ ನಡೆಯೋದಿಲ್ಲ. ನೈಸ್ ರೋಡ್ನ ಕೊನೆಯ ಭಾಗದಲ್ಲಿ 4 ಕಿಲೋಮೀಟರ್ ರೋಡ್ ಇದೆ. ಅದು ಹೆಮ್ಮಿಗೆಪುರ, ಮಾರಸಂದ್ರ ಗ್ರಾಮಗಳ ಪಕ್ಕ ಬರುತ್ತೆ. ಅಲ್ಲಿ ಸಾಧಾರಣವಾಗಿ ವಾಹನಗಳು ಹೆಚ್ಚಾಗಿ ಓಡಾಡೋದಿಲ್ಲ. ಅಲ್ಲಿ ಈ ರೀತಿಯ ವೀಲಿಂಗ್ ನಡೆಯುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಹುಡುಗರ ಭಾಷೆಯಲ್ಲಿ ವೀಲಿಂಗ್ ಆಗಿರೋ ಈ ಆಟದ ನಿಜವಾದ ಹೆಸರು ವೀಲಿ. ಅದನ್ನ ಪ್ರದರ್ಶಿಸೋಕೆ ಬೇರೆಯದ್ದೇ ಆದ ನಿಯಮಗಳಿವೆ. ವೀಲಿಂಗ್ ಮಾಡೋ ಬೈಕ್ ಸವಾರರು ಕೈಗೆ, ಕಾಲಿಗೆ, ತಲೆಗೆ ರಕ್ಷಾ ಕವಚ ಹಾಕೊಂಡಿರ್ಬೇಕು. ದೈಹಿಕವಾಗಿ ದೃಢರಾಗಿರ್ಬೇಕು. ಅದಕ್ಕೆ ಪ್ರತ್ಯೇಕ ಲೈಸೆನ್ಸ್ ಪಡೆದುಕೊಂಡಿರ್ಬೇಕು. ಚೆಸ್ಟ್ ಗಾರ್ಡ್ ಅಂತ ಇದು ಹಾಕೊಂಡ್ರೆ ಈ ಬೋನ್ಗೆಲ್ಲ ಸಪೋರ್ಟ್ ಇರುತ್ತೆ. ಇದು ಚೆಸ್ಟ್ ಗಾರ್ಡ್ ಅಂತಾನೆ. ಇದನ್ನ ಬ್ಯಾಕ್ ಬೋನ್ಗೆ ಹಾಕೋತೀರಿ, ಸ್ಪೈನಲ್ ಗಾರ್ಡ್ಗೆ ಯೂಸ್ ಆಗುತ್ತೆ. ಇದು ಹಾಕೊಂಡು ಕ್ಲಿಪ್ ಮಾಡ್ಕೋಬೇಕು. ಹಿಂಗೆ ಕ್ಲಿಪ್ ಇದೆ ನೋಡಿ, ಅದು ಮಾಡ್ಕೋಬೇಕು. ಅದು ಮಾಡ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಇದು ಗಾಗಲ್, ಇದು ನಾವು ಡಸ್ಟ್ ಟ್ರ್ಯಾಕ್ ಓಡಿಸ್ತಿರಲ್ಲ, ಅದು ಹಾಕೊಂಡ್ರೆ ಡಸ್ಟ್ ಅವಾಯ್ಡ್ ಆಗುತ್ತೆ. ಇದು ಗ್ಲೋಸ್, ಇಲ್ಲೆಲ್ಲ ಏನು ಏಟ್ ಆಗೋದಿಲ್ಲ, ಬಿದ್ದರೂ ಏನು ಏಟ್ ಆಗೋದಿಲ್ಲ, ಕವರ್ ಆಗುತ್ತೆ. ಇದು ರೇಸಿಂಗ್ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ ಈ ಶೂಸು. ಇದು ಪ್ಯಾಡ್, ಇದು ಈ ಬೋನ್ಗೆ ಆಗುತ್ತೆ. ಆಮೇಲೆ ಎಲ್ಬೋ ಪ್ಯಾಡು ಯೂಸ್ ಆಗುತ್ತೆ ಇದರಲ್ಲೇ. ಬೈಕ್ ಸುಸ್ಥಿತಿಯಲ್ಲಿರ್ಬೇಕು. ಯಾವ ಬೈಕ್ ಅಂದ್ರೆ ಆ ಬೈಕ್ ನಲ್ಲಿ ವೀಲಿಂಗ್ ಮಾಡೋ ಹಾಗಿಲ್ಲ. ಇಷ್ಟಿದ್ರು ಇಲ್ಲಿ ವೀಲಿಂಗ್ ನಡೆಯುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಹುಂಬ ಹುಡುಗರು ಬದುಕನ್ನೇ ಬರಡು ಮಾಡ್ಕೊಳ್ತಾರೆ. ಅಂತ ಸಮಯದಲ್ಲಿ ಪೊಲೀಸರು ಜೇಬು ತುಂಬಿಸ್ಕೊಳ್ತಾರೆ. ಇಲ್ದಿದ್ರೆ ಅವರು ಈ ರೀತಿಯಾಗಿ ನೈಸ್ ರೋಡ್ ಅವರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಪೊಲೀಸರಿಗೆ ಗೊತ್ತಿದ್ದೇ ನಡೆಯುತ್ತೆ. ಅದು ವಿಚಿತ್ರ, ಆದ್ರೂ ಸತ್ಯ. ಇದಕ್ಕಿಂತ ಭಯಾನಕ ಸತ್ಯ ಇನ್ನೊಂದಿದೆ. ಅದನ್ನ ಹೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.